ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಾವು ಎಲ್ಲರೂ ಬಹಳ ದಿನಗಳಿಂದ ಕಾಯ್ತಾ ಇದ್ದಂಥ ಓಜಿ ಸಿನಿಮಾದ ಬಗ್ಗೆ ಫುಲ್ ರಿವ್ಯೂ ಕೊಡ್ತಾ ಇದ್ದೀನಿ ಗುರು. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಮೆಸ್ಸಿ ಅವತಾರದಲ್ಲಿ ಬಂದಿದ್ದಾರೆ ಗುರು. ಹೀಗಾಗಿ ಫ್ಯಾನ್ಸ್ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂದರೆ ಹೇಳೋದು ಬೇಡ ಗುರು, ಅಷ್ಟು ಎಕ್ಸೈಟ್ ಆಗಿದ್ದಾರೆ. ಸ್ಟೋರಿ ನೋಡೋದಾದ್ರೆ ಈ ಸಿನಿಮಾ ಒಂದು ಗ್ಯಾಂಗ್ಸ್ಟರ್ ಜರ್ನಿ. ಪವನ್ ಕಲ್ಯಾಣ್ ಅವರ ಕ್ಯಾರೆಕ್ಟರ್ ಮ್ಯಾನ್ಲಿ ಲುಕ್ ಜೊತೆಗೆ ಎಂಟ್ರಿ ಆಗ್ತಾನೆ ಆತನ ಜೀವನದಲ್ಲಿ ಲವ್, ದ್ರೋಹ, ಪ್ರತಿಕಾರ ಎಲ್ಲವನ್ನು ಸೇರಿಸಿ ಒಂದು ಸಿನಿಮಾನ ಮಾಡಿದ್ರ ಅಂತಾನೆ ಹೇಳ್ಬೋದು. ಈ ತರ ಇಂಟೆನ್ಷನ್ ಮ್ಯಾನ್ಸಿ ರೋಲರ್ ಕೋಸ್ಟರ್ ಆಗಿದೆ ಗುರು ಈ ಸಿನಿಮಾ. ಪರ್ಫಾರ್ಮೆನ್ಸ್ ನ ನೋಡೋದಾದ್ರೆ ಪವನ್ ಕಲ್ಯಾಣ್ ಎಂಟ್ರಿ ಬಂದ ತಕ್ಷಣವೇ ಥಿಯೇಟರ್ ಶೇಕ್ ಆಗ್ತಾ ಹೋಗ್ತೈತೆ ಗುರು. ಡೈಲಾಗ್ ಡೆಲಿವರಿ, ಸ್ವಾಗ್, ಆಕ್ಷನ್, ಫುಲ್ ಫ್ಯಾನ್ಸ್ ಫೆಸ್ಟಿವಲ್ ಅಂತಾನೆ ಹೇಳ್ಬೋದು ಗುರು. ಇಮ್ರಾನ್ ಹಷ್ಮಿ ವಿಲನ್ ಆಗಿ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಮೋಹನ್, ಅರ್ಜುನ್ ದಾಸ್ ಅವರ ಪಾತ್ರಗಳು ಕತೆಗೂ ಬಹಳ ಬಲ ಕೊಡ್ತವೆ ಅಂತಾನೆ ಹೇಳ್ಬೋದು. ಈ ಸಿನಿಮಾದ ಹೈಲೈಟ್ಸ್ ನೀವು ನೋಡೋದಾದ್ರೆ ಪವನ್ ಕಲ್ಯಾಣ್ ಎಂಟ್ರಿ ಸೀನ್ ಸಖತ್ ಚಿಂದಿ ಗುರು. ತಮನ್ ಅವರ BGM ಫುಲ್ ಗೂಸ್ ಬಂಪ್ ಅಂತಾನೆ ಹೇಳ್ಬೋದು. ಮೆಸ್ಸಿ ಆಕ್ಷನ್ ಸೀಕ್ವೆನ್ಸ್ನ ತುಂಬಾನೇ ಅದ್ಭುತವಾಗಿ ತೋರಿಸಿದ್ರೆ. ಗ್ರ್ಯಾಂಡ್ ಸಿನಿಮಾಟೋಗ್ರಫಿ, ಕತೆ ಕೆಲವೆಡೆ ಪ್ರಿಡಿಕಬಲ್, ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಲ್ಯಾಗ್ ಫೀಲ್ ಆಗುತ್ತೆ ಅನಿಸುತ್ತೆ. ಆದರೆ ಓಜಿ ಪವನ್ ಕಲ್ಯಾಣ್ ಅಭಿಮಾನಿಗಳಿಗೋಸ್ಕರನೇ ಮಾಡಿರತಕ್ಕಂಥ ಪಕ್ಕಾ ಮೆಸ್ಸಿ ಸಿನಿಮಾ. ಫಸ್ಟ್ ಹಾಫ್ ಎನರ್ಜೆಟಿಕ್, ಸೆಕೆಂಡ್ ಹಾಫ್ ಎಮೋಷ್ನಲ್, ಒಟ್ಟಾರೆ ಫುಲ್ ಪೈಸಾ ವಸೂಲ್ ಅಂತಾನೆ ಹೇಳ್ಬೋದು ಗುರು. ಓಜಿ ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮಗೆ ಏನು ಅನ್ನಿಸ್ತು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಇನ್ನಷ್ಟು ಸಿನಿಮಾ ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.